ಬಂಗಾಳಕೊಲ್ಲಿಯಲ್ಲಿ ಎದ್ದಿರುವಂತಹ ಫೆಂಗಲ್ ಚಂಡಮಾರುತ ಶ್ರೀಲಂಕಾ ಮತ್ತು ತಮಿಳುನಾಡಿನಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಇನ್ನು ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಮೇಲೂ ಕೂಡ ತಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ, ಚುಮು ಚುಮು ಚಳಿ ಕೂಡ ಇದೆ. ಊಟಿಯಂತಾಗಿದೆ ಬೆಂಗಳೂರಿನ ವೆದರ್. ಜಿಟಿ ಜಿಟಿ ಮಳೆಯ ಹಿನ್ನೆಲೆಯಲ್ಲಿ ಬೈಕ್ ಸವಾರರು, ವಾಹನ ಸವಾರರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ಫೆಂಗಲ್ ಚಂಡಮಾರುತದ ಪರಿಣಾಮ ಬೆಂಗಳೂರಿನಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಸೂರ್ಯನ ಕಿರಣಗಳು ಭೂಮಿಯನ್ನು ತಾಕೇ ಇಲ್ಲ. ಮೋಡ ಮುಸುಕಿದಂತಹ ವಾತಾವರಣವಿದೆ. ಸಂಪೂರ್ಣವಾಗಿ ವೆದರ್ ಥಂಡಿ ಕೂಲ್ ಆಗಿರುವಂಥದ್ದು. ಮೋಡ ಕವಿದ ವಾತಾವರಣದ ಜೊತೆಗೆ ಬೆಳಗ್ಗಿಂದಲೂ ಕೂಡ ತುಂತುರು ಮಳೆಯಾಗ್ತಾ ಇದೆ. ಸದ್ಯ ಡೈರಿ ಸರ್ಕಲ್ನ ಭಾಗದಲ್ಲಿದ್ದೇನೆ. ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆಳಗ್ಗಿಂದಲೂ ಕೂಡ ಬೈಕ್ ಸವಾರರು ಈ ಒಂದು ತುಂತುರು ಮಳೆಯಲ್ಲಿ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಒಂದಿಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ವಾತಾವರಣ ಕೂಡ ತುಂಬಾ ಕೂಲ್ ಆಗಿದೆ. ಇದೇ ಒಂದು ತಂಪಾಗಿರುವಂತಹ ವಾತಾವರಣದಲ್ಲಿ ತಮ್ಮ ತಮ್ಮ ಕೆಲಸಗಳಿಗೆ ಜನ ಹೋಗ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಭಾಗಗಳಲ್ಲಿ ಮಳೆ ಸಾಧಾರಣ ಆಗ್ತಾ ಇದೆ, ಒಂದೊಂದು ಕಡೆಗಳಲ್ಲಿ ಮಳೆ ಜೋರಾಗ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಬೈಕ್ ಸವಾರರು ಅಂಡರ್ ಪಾಸ್ಗಳು, ಫ್ಲೈಓವರ್ಗಳು, ಬಸ್ ನಿಲ್ದಾಣದ ಬಳಿ ಬೈಕ್ಗಳನ್ನು ನಿಲ್ಲಿಸಿ ಒಂದಿಷ್ಟು ರಕ್ಷಣೆ ಪಡೆಯುವಂಥದ್ದು ಕೂಡ ಆಗ್ತಾ ಇದೆ. ಸದ್ಯ ಡೈರಿ ಸರ್ಕಲ್ನ ಸುತ್ತಮುತ್ತಲೂ ಕೂಡ ಸಾಧಾರಣ ಮಳೆ ಆಗ್ತಾ ಇದೆ. ಇಲ್ಲಿ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ರಕ್ಷಿಸ್ಕೊಳ್ಳೋದಕ್ಕೆ ಫ್ಲೈಓವರ್ಗಳ ಕೆಳಗಡೆ, ಜೊತೆಗೆ ಅಂಡರ್ ಪಾಸ್ಗಳ ಕೆಳಭಾಗದಲ್ಲಿ ಜನ ನಿಂತ್ಕೊಳ್ತಾ ಇದ್ದಾರೆ. ಸೊ ಬೆಳಿಗ್ಗಿಂದಲೂ ಕೂಡ ಇದೇ ವಾತಾವರಣ ಈ ಭಾಗದಲ್ಲಿ ಇದೆ. ಸೊ ಹೀಗಾಗಿ ಜನ ತಮ್ಮ ತಮ್ಮ ಕೆಲಸಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ಹೋಗೋದು ಕೂಡ ಸಾಮಾನ್ಯವಾಗಿದೆ. ಇನ್ನೂ ಕೂಡ 3-4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಭಾರೀ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಸೊ ಹಾಗಾಗಿ ಮುಂದಿನ 3-4 ದಿನಗಳಲ್ಲಿ ಭಾರೀ ಮಳೆ ಆಗುತ್ತೆ ಅನ್ನುವಂತಹ ಆತಂಕ ನಗರದ ಜನರಿಗೂ ಕೂಡ ಇದೆ. ಈಗಾಗಲೇ ಪಾಲಿಕೆ ಕೂಡ ಅಲರ್ಟ್ ಆಗಿದೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ, ಎಲ್ಲೆಲ್ಲಿ ಮಳೆಯಿಂದ ಅನಾಹುತಗಳ ಆಗುತ್ತೆ ಅಂತಹ ಪ್ರದೇಶಗಳಲ್ಲಿ ಅಲರ್ಟ್ ಆಗುವಂತೆ ಪಾಲಿಕೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸದ್ಯ ಬೆಳಿಗ್ಗಿಂದಲೂ ಕೂಡ ತುಂತುರು ಮಳೆ ಒಂದು ಭಾಗದಲ್ಲಾದರೆ ಮತ್ತೊಂದು ಕೆಲವು ಭಾಗಗಳಲ್ಲಿ ಸಾಧಾರಣ ಮಳೆ ಆಗ್ತಾ ಇದೆ. ಕೂಲ್ ಆಗಿರುವಂತಹ ವಾತಾವರಣದ ಜೊತೆಗೆ ಈ ಒಂದು ಮಳೆಯಲ್ಲೇ ಜನ ತಮ್ಮ ತಮ್ಮ ಕೆಲಸಗಳಲ್ಲಿ ಅಲ್ದಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.